ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬ್ಲಾಗ್ ಶುರು ಮಾಡ್ತಾ ಇರೋದು. ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಂಗೆ ಆಗಿ ಆ್ಯಪಲ್ಲಿ ಒಂದು ಬ್ಲಾಗ್ ಶುರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಬಂದು ಸಂಕಷ್ಟಾರ ಚತುರ್ಥಿ ಅಂತೆ. ಹೇಗೆ ಮಾಡಿಬಿಡ ಅಂತ ಹೇಳ್ಬಿಟ್ಟವ್ರೆ ಸೋಮು. ಶುಕ್ರವಾರ ಬೇರೆ ಬಂದಿದೆ. ಶುಕ್ರವಾರ ಒಂದಿನ ಹೇಗೆ ಮಾಡ್ತಾಯಿದ್ದಿದ್ದು, ಆದರೆ ಮಾಡೋಂಗಿಲ್ಲ ಅಂತ ಅದಕ್ಕೆ ಇನ್ನೇನು ಮಾಡೋದು, ಪನ್ನೀರ್ ಹೆಂಗೋಯ್ತು, ಪನ್ನೀರ್ ಆಪ್ಷನ್ ನೋಡಿಕೊಂಡು ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಏನು ಮಾಡೋದು ಪನ್ನೀರಲ್ಲಿ ಇಂಥದ್ದಾಗ ಏನು ಮಾಡ್ಬೋದು ಅಂತ ಅಂದ್ಕೊಂಡೆ. ಚಪಾತಿ ಬೇಕು ಅಂತ ಹೇಳಿದರು, ಚಪಾತಿ ಮಾಡ್ತಿದ್ದೆ. ಹೆಂಗೆ ಗೊತ್ತಾ, ಸೋಮು ವಾಕ್ ಹೋಗೋರೆ ಬಂದಿದ್ದ ತಕ್ಷಣನಿಗೆ, ಅಂದರೆ ಅವ್ರು ವಾಕ್ ಹೋಗ್ತಿದ್ದಂಗೆ ನಾನು ಇಲ್ಲಿ ಕಿಚನಲ್ಲಿ ಇದ್ನಲ್ಲ, ತಕ್ಷಣ ಫೋನ್ ಮಾಡಿರ್ತಾರೆ, ನಿಖಿತಾ ಚಪಾತಿ ಇಟ್ಟು ಕಲಿಸ್ತಾ ಇದ್ದಲ್ಲ, ಅದಕ್ಕೆ ಫೋನ್ ಮಾಡಿದೆ. ಎಗ್ ಮಾಡಿಬಿಟ್ಟು ಅಂತ ಇವತ್ತು ಸಂಕಷ್ಟಾರ ಚತುರ್ಥಿ, ಅದಕ್ಕೆ ಮಾಡಬೇಡ, ಬೇರೆ ಏನಾದ್ರು ಮಾಡು, ನೀವು ಮಾಡ್ಕೊಂಡು ತಿನ್ನಂಗಿರೋ ತಿನ್ನಿರಿ, ನನಗೆ ಮಾಡಬೇಡ್ರಿ ಅಂದರು. ಸೊ ಇವಾಗ ನಾನು ಮಾಡ್ಕೊಂಡು ತಿನ್ನೋದಲ್ಲ, ನಾನು ಯಾವಾಗಲೂ ನನಗೆ ಯಾವತ್ತೂ ಆಪ್ಷನ್ ನೋಡೋದೇ ಇಲ್ಲ. ಫಸ್ಟ್ ಆಪ್ಷನ್ ನೋಡೋದು ನನಗೆ ಅಲ್ಲ, ಖುಷಿಗೆ ಮತ್ತು ಸೋಮುಗೆ ಫಸ್ಟ್ ಆಪ್ಷನ್ ನಾನು ನೋಡೋದು. ಆಮೇಲೆ ನಮ್ದು ಹೆಂಗಿದ್ರು ಏನೋ ಒಂದು ಮಾಡ್ಕೊಂಡು ತಿಂದ್ರು, ಒಂಚೂರು ಇಷ್ಟಪ್ಪ ಉದ್ದಿಟ್ಟು ಮಾಡ್ಕೊಂಡು ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿಂದ್ರು ನಾನು ನಡೆದೋಗ್ಬಿಡುತ್ತೆ. ಅದಕ್ಕೆ ಇಲ್ಲ, ಪನ್ನೀರ್ ಐತೆ, ಪನ್ನೀರ್ ತರಿಸಿದ್ದೆ ನೆನ್ನೆ ಸ್ವಿಗ್ಗಿ ಟೊಮೊಟೊ. ಸೊ ಮಲೈ ಪನ್ನೀರು, ಸೊ ಅದಿದೆ, ಅದು ಹಾಕ್ಬಿಟ್ಟು ಏನೋ ಒಂದು ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅಂದೆ. ಸರಿ ಆಯಿತು ಹಂಗಿದ್ರೆ ಅಂತ ಹೇಳಿದ್ರು. ಸೊ ಇವಾಗ ಪನ್ನೀರೆಲ್ಲ ಕಟ್ ಮಾಡಿದ್ದೀನಿ, ಕ್ಯೂಬ್ಸಾಗಿ ಕಟ್ ಮಾಡಿಟ್ಟಿದ್ದೀನಿ, ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ನಾನು ತರಿಸೋದು ಇದು ಫ್ರೆಶ್ ಮಲೈ ಪನ್ನೀರು. ಇದಂದರೆ ಜಾಸ್ತಿ ದಿನ ಇದೆಲ್ಲ ಇಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಎಷ್ಟು ದಿನ ಅಂದರೆ ಇವತ್ತಲ್ಲ 7ನೇ ತಾರೀಕು, ನೋಡಿ ಇವತ್ತು 3ನೇ ತಾರೀಕಾ, 130 ರೂಪಾಯಿ ಏನೋ ಐತೆ ಇದರಲ್ಲಿ. ಇಷ್ಟು ಬರುತ್ತೆ ಪನ್ನೀರು, ಫ್ರೆಶ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ, ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡ್ತೀನಿ. ಬಂದಿತ್ತಲ್ಲ, ಹೆಂಗಿತ್ತಲ್ಲ, ಮಶ್ರೂಮ್ ಇದ್ದಿದ್ರೆ ಮಶ್ರೂಮ್ ಆದರೂ ಹಾಕ್ಬಿಟ್ಟಿದ್ರ ಜೊತೆಗೆ ಚೆನ್ನಾಗಿರುತ್ತೆ. ನಾನು ಯೂಶಲಿ ಅಂದ್ಕೊಂಡೆ ಪನ್ನೀರ್ ಜೊತೆಗೆ ಮಶ್ರೂಮ್ ಹಾಕ್ರೆ ಚೆನ್ನಾಗಿರಲ್ಲ, ಇಲ್ಲ ಮಶ್ರೂಮ್ ಜೊತೆಗೆ ಪನ್ನೀರ್ ಹಾಕ್ರೆ ಚೆನ್ನಾಗಿರಲ್ಲ ಅಂತ. ಎರಡೂ ಆ ಕಾಂಬಿನೇಷನ್ ಖುಷಿ ಬರ್ತ್ಡೇ ದಿನ ಮಾಡಿದೆ, ಸಖತ್ತಾಗಿತ್ತು. ಇದ್ರದ್ದು ಇವೆರಡ್ರದ್ದು ಕಾಂಬಿನೇಷನು ಮಸ್ತಿತ್ತು. ಟ್ರೈ ಮಾಡ್ಬೋದು ನೀವು. ಏನಾದರೂ ಪನ್ನೀರ್ ಐಟಮಲ್ಲಿ ಮಶ್ರೂಮ್ ಹಾಕ್ಬಿಟ್ಟು ಏನೋ ಮಾಡ್ತೀನಿ, ಇಲ್ಲ ಬರೀ ಪನ್ನೀರ್ ಮಾಡ್ತೀನಿ ಅಂತ ಅನ್ನಂಗಿದ್ರು ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ಓಕೆ, ಇವಾಗ ಪಟಪಟ ಒಂಚೂರು ಮಸಾಲೆ ರುಬ್ಕೊಬೇಕು. ಅನ್ನಕ್ಕೂ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೀವು ಮನೆಯಲ್ಲೇ ಕೇಕ್, ಬ್ರೆಡ್, ಪಿಜ್ಜಾ ಇಲ್ಲ ಬೇರೆ ಬೇಕಿಂಗ್ ರೆಸಿಪಿಗಳನ್ನ ಮಾಡೋದನ್ನ ಇಷ್ಟಪಡ್ತೀರಾ? ಹಾಗಿದ್ರೆ ಈ ಸ್ಟ್ಯಾಂಡ್ ಮಿಕ್ಸರ್ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಬನ್ನಿ ಇದ್ರ ಫೀಚರ್ಸ್ನ ನೋಡೋಣ. ಈ ಸ್ಟ್ಯಾಂಡ್ ಮಿಕ್ಸರ್ ಬಂದು 1400 ವ್ಯಾಟ್ಸ್ ಇರುವಂಥದ್ದು. ಸೊ ಪವರ್ಫುಲ್ ಅಂತಲೇ ಹೇಳ್ತೀನಿ. ಹಾಗೆ ಇದು ಹೆವಿ ಡ್ಯೂಟಿ ಮಿಕ್ಸಿಂಗ್ ಏನಿದೆ ಅದನ್ನು ಆರಾಮಾಗಿ ನಾವು ಮಾಡ್ಬೋದು. ಇದು ಬಂದು ಒಂದು 3 ಅಟ್ಯಾಚ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ಇದು ಬಂದು ಡಫ್ ಹೂಕು, ಇದನ್ನು ಇಟ್ನಾದೋಕೆ. ಹಾಗೆ ಬೀಟರ್ ಕೊಟ್ಟಿದ್ದಾರೆ, ಕೇಕ್ ಬ್ಯಾಟರು ಈ ಥರ ಏನಾದ್ರು ಮಾಡ್ಬೋದು. ಹಾಗೆ ಇನ್ನೊಂದು ವಿಸ್ಕ್ ಕೊಟ್ಟಿದ್ದಾರೆ. ಇದು ಕ್ರೀಮ್, ಮೊಟ್ಟೆ ಅಥವಾ ಮೆರಿಂಗ್ಯೂಗಳನ್ನ ಆರಾಮಾಗಿ ಮಾಡ್ಬೋದು. ಇನ್ನು ಇದು ಎಗ್ ಸಪ್ರೇಟ್ ಕಪ್ ಬರುತ್ತೆ. ಹಾಗೆ ಇನ್ನೊಂದು ಮ್ಯಾನ್ಯುವಲ್ ಬುಕ್ ಕೂಡ ಕೊಟ್ಟಿದ್ದಾರೆ. ಈ ಮಿಕ್ಸರ್ನಲ್ಲಿ LED ಇಂಡಿಕೇಟರ್ ಜೊತೆಗೆ 10 ಸ್ಪೀಡ್ ಲೆವೆಲ್ಗಳು ಕೂಡ ಕೊಟ್ಟಿರ್ತಾರೆ. ಇದು ಇಟ್ಟು ನಾದಬೇಕಾದ್ರೆ ಸ್ಪೀಡು 1ರಿಂದ 2ವರೆಗೂ ಬಳಸ್ಬೋದು, ಅದು ಉತ್ತಮ. ಮತ್ತು ಲೆವೆಲ್ 3ಗಿಂತ ಹೆಚ್ಚು ಬಳಸಬಾರ್ದು. ಮತ್ತು ವಿಸ್ಕ್ ಮಾಡ್ಬೇಕಾದ್ರೆ ಸ್ಪೀಡು 8 to 10 ಇದ್ರೆ ಒಳ್ಳೇದು. ಮತ್ತು ಮಿಕ್ಸಿಂಗ್ ಸ್ಪೀಡ್ ಬಂದು 1 to 7 ಸಾಕಾಗುತ್ತೆ ಅನ್ಸುತ್ತೆ. ಯಾವಾಗಲೂ ಸ್ಪೀಡನ್ನು ನಿಧಾನಕ್ಕೆ ಹೆಚ್ಚಿಸಿ ಮತ್ತು ಅದನ್ನು ಕಡಿಮೆ ಮಾಡಬೇಕು. ಮತ್ತು ಇದರಲ್ಲಿ ಪಲ್ಸ್ ಫಂಕ್ಷನ್ ಕೂಡ ತುಂಬ ಯೂಸ್ಫುಲ್ಲು. ಈ ಸ್ಪೀಡ್ ನಾಬ್ನ ಲೆಫ್ಟ್ಗೆ ತಿರುಗಿಸಿದ್ರೆ ಹೆವಿ ಪವರ್ ಕೊಡುತ್ತೆ. ಮತ್ತು ನೀವು ಕೈ ಬಿಡ್ತಿದ್ದಂಗೆ ಅದು ತಕ್ಷಣ ಹಾಗೆ ನಿಲ್ಲುತ್ತೆ. ಮತ್ತು ಇದ್ರ ಜೊತೆಗೆ 5.5 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಬೌಲ್ ಕೂಡ ಕೊಟ್ಟಿದ್ದಾರೆ. ಪ್ರತಿದಿನ ನಾವು ಅಡುಗೆ ಮಾಡೋಕ್ಕೆ ಮತ್ತು ಬೇಕಿಂಗ್ಗೆ ಇದು ಇಷ್ಟು ಸಾಕು, ದೊಡ್ಡದು ಅಂತ ಅನಿಸುತ್ತೆ. ಈ ಬೌಲ್ ಏನಿದೆ ಇದನ್ನು ಲಾಕ್ ಮಾಡೋಕ್ಕೆ ಅದನ್ನು ಬೇಸ್ ಮೇಲೆ ಇಟ್ಟು ನಾವು ಲೆಫ್ಟ್ಗೆ ತಿರುಗಿಸ್ಬೇಕು. ಮತ್ತು ಇದರ ಹ್ಯಾಂಡಲ್ ಏನಿದೆ ಅದು ರೈಟ್ಗೆ ಬಂದರೆ ಅದು ಸರಿಯಾಗಿ ಫಿಟ್ ಆಗಿದೆ ಅಂತ. ಮತ್ತು ಈ ಬೌಲ್ ಕೆಪಾಸಿಟಿನ ಏನಂದರೆ, ನಾವು ಹಿಟ್ಟನ್ನ ಏನಾದ್ರು ನಾದಬೇಕಾದ್ರೆ 800 ಗ್ರಾಮ್ ಸಾಕು ಹಿಟ್ಟು. ಮತ್ತು ವೈಪಿಂಗ್ ಮಾಡಬೇಕಾದ್ರೆ 1.2 ಲೀಟರ್ಗಿಂತ ಜಾಸ್ತಿ ಆಗಬಾರ್ದು ಅಷ್ಟೇ, ಅದನ್ನು ಗಮನಿಸ್ಬೇಕು ನಾವು. ಹಾಗೆ ಇದ್ರ ಸ್ಪ್ಲಾಶ್ ಗಾರ್ಡು ನಮ್ಮ ಕಿಚನನ್ನು ಕ್ಲೀನಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವಿವಾಗ ವೈಪಿಂಗ್ ಆಗಿರ್ಬೋದು ಮತ್ತು ಡಫಿಂಗ್ ಆಗಿರ್ಬೋದು ಎಲ್ಲ ಮಾಡಬೇಕಾದ್ರೆ ಚೆಲ್ಲದೆ ಇರೋ ಥರ ಈ ಮಿಕ್ಸರು ಅಂದರೆ ಈಸಿಯಾಗಿ ಅದು ತಿರುಗ್ತಾ ಇದ್ರು ಕೂಡ ನಾವು ನೀಟಾಗಿ ಇಟ್ಕೊಬೋದು ಕಿಚನ್ನ. ಮತ್ತು ಈ ಟಿಲ್ಟ್ ಹೆಡ್ ಲಾಕ್ ಏನಿದೆ ಅದನ್ನು ರೈಟ್ ಸೈಡ್ ತಿರುಗಿಸಿದ್ರೆ ಮೋಟರ್ ಹೆಡ್ಡು
ಆರಾಮಾಗಿ ಲಾಕ್ ಆಗುತ್ತೆ. ಇದ್ರ ಜೊತೆಗೆ 1 ಮೀಟರಷ್ಟು ಉದ್ದದ್ದು ಪವರ್ ಕಾರ್ಡ್ ಮತ್ತು 15 AMP 3 ಪಿನ್ ಪ್ಲಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಳಸೋದು ಇನ್ನಷ್ಟು ಈಸಿ. ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಸ್ಟ್ಯಾಂಡ್ ಮಿಕ್ಸರ್ ಏನಿದೆ ಇದು ಬೇಕಿಂಗ್ ಮತ್ತು ನಮ್ಮ ಡೈಲಿ ಕಿಚನ್ ಕೆಲಸಗಳನ್ನ ತುಂಬಾ ಈಸಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಪವರ್ ಇರುವಂಥ ಮೋಟರ್, ಹಾಗೆ 10 ಸ್ಪೀಡ್ ಸೆಟ್ಟಿಂಗು, ಹಾಗೆ ಈ ದೊಡ್ಡ ಸ್ಟೇನ್ಲೆಸ್ ಸ್ಟೀಲ್ ಬೌಲು ಮತ್ತು ಯೂಸ್ಫುಲ್ ಅಟ್ಯಾಚ್ಮೆಂಟ್ಗಳೊಂದಿಗೆ ಇದು ತುಂಬಾ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ತೀನಿ. ನಿಮಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಪನ್ನೀರ್ ಕ್ಯೂಬ್ಸ್ ರೆಡಿ ಆಗಿದೆಯಲ್ಲ. ಅನ್ನಕ್ಕೆ ಏನಕ್ಕೆ ಇಟ್ಟೆ ಅಂತಂದರೆ ಒಂದು ಸ್ವಲ್ಪ ಇದು ಮಾಡೋಣ ಅಂತ, ಎಂಥ ಪನ್ನೀರ್ ಫ್ರೈಡ್ ರೈಸ್ ಸ್ವಲ್ಪ ತೆಗ್ದುಬಿಟ್ಟು ಒಂದಿಷ್ಟು ಸಾಕು ಮಾಡೋಣ, ಒಂದಿಷ್ಟು ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೋಬೇಕು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದೆ ಫ್ರಿಡ್ಜಲ್ಲಿ, ಅದನ್ನು ಫ್ರೈಡ್ ರೈಸ್ಗೆ ಹಾಕೊಳ್ಳೋ ಥರ ಮಾಡ್ಕೊತೀನಿ. ಅಯ್ಯೋ ಇದೇನು ಆಗ್ಬಿಟ್ಟೈತೆ, ಹಿಂಗಾಗ್ಬಿಟ್ಟಿದೆ. ಸರಿ ಮಾಡ್ತೀನಿ. ನೋಡಿ, ವಾಶ್ ಮಾಡ್ಬೇಕಾರೆ ಇದೇನಿದೆ, ಇದು ವಾಷರ್ ಇದು ಎತ್ಕೊಂಡ್ಬಿಟ್ಟಿದೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕುಕ್ಕರ್ಗಳಲ್ಲಿ ಅಂತಂದರೆ, ಎಷ್ಟೊಂದು ಜನ ಬ್ಲಾಸ್ಟ್ ಆಯಿತು, ಎತ್ಕೊಂಡ್ಬಿಡ್ತು, ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾರೆ. ನಾನು ಕುಕ್ಕರ್ ವಿಷಲ್ ಆಗ್ಬೇಕಾದ್ರೆ ಯೂಶಲಿ ಈ ಜಾಗದಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ಈ ಕಿಚನಲ್ಲಿ ಇರೋದೇ ಇಲ್ಲ ನಾನು. ನನಗೊಂಥರ ಭಯ. ಎಲ್ಲರೂ ಹೇಳ್ತಾ ಇರ್ತಾರೆ, ನಮ್ಮ ಯಶೋಧ ಆಂಟಿನೂ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿತ್ತು. ಫುಲ್ಲ ಡಬ್ಬ ಅಂತ ಎತ್ಕೊಂಡು ಫುಲ್ಲು ಕಿಚನ್ ಎಲ್ಲ ರೈಸು ಏನೇನೆಲ್ಲ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನನಗೊಂದು ಸ್ವಲ್ಪ ಭಯನೇ ಇದೆಲ್ಲ. ಅದಕ್ಕೆ ವಿಷಲ್ ಆಗೋ ಟೈಮಲ್ಲಿ ಯೂಶಲಿ ನಾನು ಜಾಸ್ತಿ ಇರೋದಿಲ್ಲ. ಹಾಗೆ ಇವಾಗ ನಾನು ಚಪಾತಿ ಹಿಟ್ಟನ್ನ ನಾನು ಯಾವುದ್ರಲ್ಲಿ ನಾದಿದ್ದೆ ಗೊತ್ತಾ? ಸೊ ಇವಾಗ ನಮ್ಮ ಆಧಾರ ಅವರ ಇದರಲ್ಲೇ ನಾನು ಇವಾಗ ಮಾಡಿದ್ದು. ಇಲ್ಲಿ ಚಪಾತಿ ಹಿಟ್ಟು ಮಾಡಿ ಎಲ್ಲ ಟ್ರೈ ಮಾಡಬೇಕೆಲ್ಲ ಮಾಡಬೇಕಲ್ವ. ಚೆನ್ನಾಗಿ ಬಂತು ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಕೈ ಮೊದಲೇ ಎಷ್ಟು ಬೇಕಾದ್ರೂ ಅಂದರೆ 1 kg ಮೇಲೆ ಇದು ಮಾಡೋಂಗಿಲ್ಲ ಅಷ್ಟೇನೆ. ಸೊ ಆರಾಮಾಗಿ ನಾದ್ಕೊಡ್ತು. ನಾನು ಚೆನ್ನಾಗೈತಲ್ಲ ಹಿಟ್ಟು, ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತೇಳಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಓಕೆ, ಯಾವುದೋ ಒಂದು ವಸ್ತು ಈಸಿ ಮಾಡಿಕೊಡ್ತೈತೆ ನನಗೆ. ಚಾಪರ್ ಇದೆ, ಆನಿಯನ್ ಕಟ್ ಮಾಡಿ ಈಸಿ ಮಾಡಿಕೊಡುತ್ತೆ. ಅಂದರೆ ಒಂದು 4-5 ಚಾಪಿಂಗ್ ಮಾಡ್ತೀನಲ್ಲ ಈರುಳ್ಳಿ, ಅಂಥ ಟೈಮಲ್ಲಿ ನಾನು ಚಾಪರೇ ಹಾಕೋದು. ಈ ಥರ 1-2ಕ್ಕೆಲ್ಲ ಏನು ಚಾಪರ್ ಯೂಸ್ ಮಾಡಲ್ಲ. ಜಾಸ್ತಿ ಈರುಳ್ಳಿ ಕಣ್ಣಲ್ಲಿ ನೀರು ಬರ್ತಪ್ಪ ಅಂತ ಅನ್ನುವಾಗ ಮಾತ್ರ ನಾನು ಚಾಪರ್ ಯೂಸ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇದೆಲ್ಲ ಮಸಾಲೆಗೆ ಒಂಚೂರು ರೆಡಿ ಮಾಡ್ಕೊತೀನಿ. ಲೈಟಾಗಿ ಮಸಾಲೆ, ಜಾಸ್ತಿ ಅಲ್ಲ, ಲೈಟಾಗಿ ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಪನ್ನೀರ್ ಐಟಮ್ ಅಂತ ಹೇಳಿದಾಗ ಸುಮಾರು ಜನ ಮನೆಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಹಳ್ಳಿ ಕಡೆ ಅಂತೂ ಎಕ್ಸ್ಪೆಷಲಿ ಮಾಡಲ್ಲ ಅಂತ ನಾನು ಅನ್ಕೊತೀನಿ. ನಮಗೂ ಈ ಮದುವೆ ಆಗೋಕ್ಕೂ ಮುಂಚೆ ಪನ್ನೀರು ಅದೆಲ್ಲ ಏನು ತಿಂದು ಅಭ್ಯಾಸ ಇರಲಿಲ್ಲ, ಮಾಡೋ ಅಭ್ಯಾಸ ಇರಲಿಲ್ಲ. ಅದಾದಮೇಲೆ ಅದರಲ್ಲಿ ಇತ್ತೀಚೆಗೆ ಜಾಸ್ತಿ ಒಂದು 7-8 ವರ್ಷದಿಂದ ಪನ್ನೀರ್ ಅಂತ ಮಾಡೋಕ್ಕೆ ಶುರು ಮಾಡ್ಕೊಂಡಿತ್ತು. ಹಾಗೆ ಓಕೆ, 7-8 ವರ್ಷ ಅಲ್ಲ, ಜಾಸ್ತಿನೇ ಆಯಿತು, ಒಂದು 10 ವರ್ಷದಿಂದ ಅಂತ ಅನಿಸುತ್ತೆ. ಪನ್ನೀರ್ ನಾನು ತಂದು ಫ್ರೀಝರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತಾಯಿದ್ದೆ. ಸೊ ಆಗ್ತಿತ್ತು. ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆಗೆ. ನೋಡಿ, ಒಂದು ಈರುಳ್ಳಿ, ಶುಂಠಿ, ಆಮೇಲೆ ಶುಂಠಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಆಮೇಲೆ ಸ್ವಲ್ಪ ಗೋಡಂಬಿ, 3 ಬಾದಾಮಿ ಇದ್ರ ಜೊತೆಗೆ ಇತ್ತು, ಹಾಕ್ತೆ. ಬಾದಾಮಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಿಷ್ಟು ಇವಾಗ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದೇ ಒಂದು ದೊಡ್ಡ ತಲೆನೋವು. ಫ್ರೀಯಾಗಿದ್ದಾಗ ಸುಲಿಯೋಣ ಅಂತ ಅನ್ಕೋತೀನಿ, ಫ್ರೀನೇ ಇಲ್ವಲ್ಲ, ಇನ್ನೆಲ್ಲಿಂದ ಸುಲಿದಿಡೋದು ಹಾಗೆ. ಸೊ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡಿಬಿಡ್ತೀನಿ. ಪೇಸ್ಟ್ ಮಾಡಿಟ್ಕೊಂಡೆ. ಇಲ್ಲಿ ಒಂದು ಸ್ಮಾರ್ಟ್ ಜಾರ್ ಏನೋ ಹಾಕ್ಬಿಟ್ಟೈತೆ. ಮತ್ತು ಮೊನ್ನೆ ಹಂಗೆ ಎಣ್ಣೆ ಹುಡುಕ್ತಾಯಿದ್ದೆ. ಇದು ಯಾವುದೋ ಟಾಟಾ ಸಿಂಪ್ಲಿ ಬಟರ್ ಅದು ಯಾವುದೋ ಎಣ್ಣೆ ಇತ್ತು. ಸೊ ತಗೊಂಡೆ. ಇದು ಕಡಲೆಕಾಯಿ ಎಣ್ಣೆ ಸಕ್ಕತ್ತಾಗಿದೆ ಫ್ರೆಂಡ್ಸ್, ಮಾತ್ರ ಮಸ್ತಿದೆ. ಪನ್ನೀರ್ ಫುಲ್ ಹಾಕ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಎತ್ಕೊಂಡು ಪನ್ನೀರ್ ಮಾತ್ರ ಫ್ರೈ ಮಾಡಿ ಇಟ್ಕೊತೀನಿ ಫ್ರೈಡ್ ರೈಸ್ಗೆ. ಇನ್ನು ಯಜಮಾನ್ರು ಬಂದರು ವಾಕ್ ಮುಗಿಸ್ಕೊಂಡು. ಸೊ ಇನ್ನು ಇವ್ರ ಕೆಲಸ ಏನಂದರೆ, ನಾನು ಇದೆಲ್ಲ ಏನೇನು ಮಾಡಿರ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋ ಡ್ಯೂಟಿ ಅವ್ರದ್ದು. ಡೈಲಿ ಇದೇ ರೀತಿ ನಡೀತಾ ಇರುತ್ತೆ ಅಲ್ವಾ? ಸೊ ಕಿವಿಗೆ ಹಾಕೊಂಡ್ಬಿಟ್ಟವ್ರೆ. ಒಂದು ಕಿವಿಗೆ ಹಾಕೊಂಡವ್ರೆ, ಇನ್ನೊಂದು ಕಿವಿ ತೆಗ್ದ್ಬಿಟ್ಟವ್ರೆ. ಹಂಗೆ ಸರಿ. ಇವಾಗ ಪನ್ನೀರಿದು ಆಯಿತು, ತೆಗ್ದ್ಬಿಡ್ತೀನಿ. ಮತ್ತು ಏನು ಗೊತ್ತಾ, ಇದಕ್ಕೊಂಚೂರು ಬಟರ್ ಹಾಕ್ತಾಯಿದ್ದೀನಿ. ಇನ್ನು
ಆ್ಯಕ್ಚುಲಿ ಪನ್ನೀರು ಇದೆಲ್ಲ ಎಕ್ಸ್ಪೈರಿ ಡೇಟ್ ಆಗೋಕ್ಕಿಂತ ಒಂದು 4-5 ದಿವಸ ಮುಂಚೆ ಯೂಸ್ ಮಾಡಬೇಕು. ಹಾಂ ಮಾಡಿದ್ದೀನಿ ರೀ, ಅಲ್ಲ ಹೇಳಿ ಮಾಡಿದ್ದೀನಿ. ಎಕ್ಸ್ಪೈರಿ ಡೇಟ್ ಇದೆಯಲ್ಲ ಅಂದ್ಕೊಂಡಿದ್ದಾರೆ. ನಮ್ಮ ಸೋಮಿ ಇದನ್ನು ಎತ್ಕೊಂಡು ತಿಂತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಜಸ್ಟ್ ನಿಮ್ಗೆ ಉಪ್ಪು ಖಾರ ಹಾಕ್ಕೊಟ್ಟು ಹಿಂಗೆ ಫ್ರೈ ಮಾಡಿಕೊಟ್ರೆ ಸಾಕ ಅಂತ. ಅವು ಬೇಜಾನಾಯಿತು ಅಂತವ್ರೆ. ಸರಿ, ನೀವು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ. ಹಾಂ, ನೀವು ಕೇಳೋದು ಹೆಚ್ಚ, ನಾನು ಸ್ಯಾಂಡ್ವಿಚ್ ಎಲ್ಲ ಹೆಂಗೆ ಮಾಡ್ತಾರೆ, ಚೀಸು ಸುಮ್ಮನೆ ಹೆಂಗೆ ತುರ್ಬಿಟ್ಟು ಹಾಕ್ತಾರಲ್ಲ, ಬಟರ್ ಅಷ್ಟೇ ಹೆಂಗೆ ತುರ್ಬಿಟ್ಟು ಹಾಕ್ತಾರಲ್ಲ, ಚೀಸು ಅಷ್ಟೇನೆ ಅದು ಹಂಗೆ ತಿನ್ನಕ್ಕಾಗಲ್ಲ ಅಂತ ಒಬ್ಬೊಬ್ರು ಫ್ರೈ ಮಾಡ್ಕೋತಾರೆ, ಗ್ರೇವಿ ಮಾಡ್ಕೋತಾರೆ ಹಾಗೆ. ಬಟರ್ ಹಾಕಿದ್ದೀನಿ. ಹಾಗೆ ಒಂಚೂರು ಆನಿಯನ್ ಫ್ರೈ ಆಗಿದ ತಕ್ಷಣವೇ ಮಸಾಲೆನ ಹಾಕ್ತೀನಿ. ಹಾಗೆ ಟೊಮೊಟೊನೂ ಕೂಡ, ಟೊಮೊಟೊ ರುಬ್ಬಲಿಲ್ಲ ನಾನು, ಒಂದೇ ಒಂದು ಟೊಮೊಟೊ ಇದಕ್ಕೆ ಕಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಟೊಮೊಟೊ ಹಾಕಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾಯಿರ್ತೀನಿ. ನಾವೆಲ್ಲ ಹೇಳ್ತಾ ಇರ್ತೀನಲ್ಲ, ಕಸೂರಿ ಮೆಥಿ ನನಗೆ ಈ ಥರ ಏನಾದ್ರು ಪನ್ನೀರ್ ಐಟಮ್ ಮಾಡ್ಬೇಕಾದ್ರೆ ನನಗೆ ಇರಲೇಬೇಕು. ಅದು ಹಾಕಿದ್ರೇ ನನಗೆ ಆ ರೆಸಿಪಿ ಏನಿದೆ, ಈ ಇಂಗ್ರೀಡಿಯೆಂಟ್ ಹಾಕಿದ್ರೇ ನಂಗೆ ಕಂಪ್ಲೀಟ್ ಆಯಿತು ಈ ರೆಸಿಪಿ ಅಂತ ಫೀಲ್ ಆಗೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ರು ಸರಿ, ನಂಗೆ ಕಸೂರಿ ಮೆಥಿ ಬೇಕೇ ಬೇಕು. ಆ ಫ್ಲೇವರ್ಗೆ ಸಿಕ್ಕಾಬಟ್ಟೆ ಫಿದಾ ನಾನು. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಮಾತ್ರ ಅದು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಫ್ರೆಂಡ್ಸ್. ಕಾಶ್ಮೀರಿ ಚಿಲ್ಲಿ ಪೌಡರು ಕಲರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಅಂದರೆ ಖಾರ ಜಾಸ್ತಿ ಬರಲ್ಲ, ಕಲರ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ ನಿಖಿತವ್ರ ಅಡುಗೆ ರೆಸಿಪಿ ತೋರಿಸಿ ಅಂತ ಇರ್ತೀರಲ್ಲ, ಸೊ ಅವ್ರಿಗೋಸ್ಕರ ಇದು ಡೆಡಿಕೇಟ್ ಮಾಡ್ತೀನಿ. ಬರೀ ಗೊತ್ತಿಲ್ಲ ನೋಡಿ, ಅಲ್ಲಿ ಎಲ್ಲೇ ಇರ್ತಾಳೆ, ಬೆಡ್ ಮೇಲೆ ಇದ್ದಾಳೆ ಅನ್ಸುತ್ತೆ ನೋಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಕಡೆ ಪನ್ನೀರ್ ಫ್ರೈ ಬೇಕು. ಒಂದೆರಡು ಗೋಡಂಬಿ ಹಾಕೋಣ, ಹೆಂಗೋ ತೆಗ್ದಿಟ್ಕೊಂಡಿದ್ದೆ ಅಂತ ಹಾಕ್ತೆ. ಈ ಕಡೆ ತಿರುವ ಬಿಸಿನಲ್ಲಿ ಈ ಕಡೆ ಮರ್ತೇ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಹೋಗ್ಬಿಟ್ಟೈತೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗೋಕ್ಕಿಲ್ಲ. ಇವಾಗ ಎಣ್ಣೆ ಹಾಕಿ ಗೋಡಂಬಿ, ಈರುಳ್ಳಿ, ಆಮೇಲೆ ಕ್ಯಾರೆಟ್, ಬೀನ್ಸ್ ಇಷ್ಟನ್ನು ಹಾಕಿ ಹೀಗೆ ಫ್ರೈ ಮಾಡಿಬಿಟ್ಟು ಈ ಕಡೆ ಇದು ಗ್ರೇವಿ ರೆಡಿ ಆಯಿತು. ಎಣ್ಣೆ ಸ್ವಲ್ಪನೇ ಮಾಡ್ಕೊಳ್ಳೋದು ಸಾಕು, ಜಾಸ್ತಿ ಮಾಡಿ ಇದು ವೇಸ್ಟ್ ಮಾಡ್ಕೊಳ್ಳೋ ಬದಲು ಸ್ವಲ್ಪನೇ ಮಾಡಿಕೊಂಡು ಇನ್ನೊಂದು ಅಷ್ಟೇ. ನೈಟ್ಗೆ ಬೇರೆ ಏನಾದ್ರು ಅಡುಗೆ ಮಾಡ್ಕೊಳ್ಳೋಲ್ಲ. ಆಯಿತು, ರೆಡಿ. ಇದು ನಾನು ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು ಅಂತ ಅದಕ್ಕೆ ಇವಾಗ ಆಗುತ್ತೆ. ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಫ್ರೈ ಆಯಿತು. ಒಂಚೂರು ಪನ್ನೀರ್ ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ. ಒಂಚೂರು ಮಸಾಲೆಗಳು ಹಾಕ್ತೀನಿ. ಏನಿಲ್ಲ, ಜಸ್ಟ್ ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ, ಇಷ್ಟೇ. ಆಮೇಲೆ ರೈಸ್ ಆ್ಯಡ್ ಮಾಡೋದು. ಫ್ರೆಂಡ್ಸ್, ಏನು ಗೊತ್ತಾ, ಡಸ್ಟ್ ಪ್ಯಾನ್ ನಮ್ಮ ಮನೆಯಲ್ಲಿ ಡಸ್ಟ್ಬಿನ್ ಕಸ ಎಲ್ಲ ತುಂಬಿಟ್ಟಿರ್ತೀವಲ್ಲ, ಡಸ್ಟ್ಬಿನ್ ಅದ್ರೊಳಗಡೆ ಹಾಕಿದ್ದೀನಿ. ಅದ್ರ ಜೊತೆ ಕಸ ಹಂಗೆ ಇಟ್ಟವ್ರೆ. ಕಸದವರು ಹಂಗೆ ಡೈರೆಕ್ಟಾಗಿ ಎತ್ಕೊಂಡು ಹೊಂಟೋಗೋರೆ. ಡಸ್ಟ್ ಪ್ಯಾನ್ ಇಲ್ಲ ನನಗೆ ಕಸ ಎತ್ತಕ್ಕೆ, ಅದಕ್ಕೆ ಡಸ್ಟ್ಬಿನ್ ತರೋಣ ಅಂತ ಹೋಗಿದೆ. ಹಾಗೆ ಬರ್ಬೇಕು ನನ್ನ ಮಗ ಅವಾಗಲೇ ಹೇಳ್ತಾರೆ, ಅಮ್ಮ ಚಪಾತಿ ತವ ಚೇಂಜ್ ಮಾಡಮ್ಮ ಅಂತ. ಸೊ ಈ ಚಪಾತಿ ತವ ಒಂದ್ಸರಿ ಪ್ರೆಸ್ಟೀಜಲ್ಲಿ ಏನೋ ನೋಡಿದೆ, ಇಲ್ಲೂ ಹೋದೆ. ಸೊ ಇದು ಯಾವುದೋ ಕಲ್ಪಂತೆ, ಚೆನ್ನಾಗಿದೆ ಅಂದರು. ಚಿಕ್ಕದಾಗಿತ್ತು, ಚಪಾತಿ ಮಾಡೋಕೆ ಮಾತ್ರ, ದೋಸೆ ಮಾಡೋಕ್ಕಾಗಲ್ಲ ಅಂದರು. ತಗೊಬಂದೆ, ಒಂದ್ಸರಿ ಟ್ರೈ ಮಾಡೋಣ ಅಂತಲೂ ಮಾಡಿದೆ. ಆದರೆ ಚೆನ್ನಾಗಿ ಬರುತ್ತೆ, ಚಪಾತಿ ಮಾತ್ರ ಸೂಪರಾಗಿ ಬರುತ್ತೆ. ಇದರಲ್ಲಿ ಬೇಯಿಸ್ಬೋದು, ಬೇಗ ಆಗ್ಬಿಡುತ್ತೆ. ಮತ್ತು ಈ ಸ್ಟೀಲ್ ಅಲ್ವಾ ಇದು, ಇಲ್ಲೆಲ್ಲ ಕೆಂಚಗಾಗ್ಬಿಡುತ್ತೆ. ಅದೊಂದೇ ಬೇಜಾರಾಗೋದು ಅಂತಂದರೆ, ತೊಳಿಬೇಕಾದ್ರೆ ತಲೆ ಕೆಟ್ಟೋಗುತ್ತೆ. ನಮ್ದಾದ್ರೆ ತೊಳಿದೇ ಇದ್ರು ಆ ತವ, ನಾನು ಮಾಮೂಲಿ ಮಾಡ್ತೀನಲ್ಲ ತವ, ತೊಳಿದೇ ಇದ್ರು ಆಗೋಗ್ಬಿಡುತ್ತೆ. ಇದು ಹಂಗಲ್ಲ, ಉಜ್ಜಬೇಕು ಫುಲ್ಲು. ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ದಾಳಿ ನಾನು ಒಂದ್ಸರಿ ಯೂಸ್ ಮಾಡಿದ್ದೀನಿ, ಕೆಂಚಗಾಗ್ಬಿಟ್ಟಿದೆ ನೋಡಿ. ಈ ಥರ ಇದು ಕಾಣಿಸ್ತಿದ್ದೀರಾ, ಡಿಸಪಾಯಿಂಟ್ ಆಯಿತು. 1800 ರೂಪಾಯಿ ಕೊಟ್ಟೆ ಇದಕ್ಕೆ ಅಂತ, ಬೇಕಿತ್ತಾ ಅನಿಸ್ತು ಒಂದ್ಸರಿ. ಇರಲಿ ಬಿಡಿ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ತಾನೇ ಗೊತ್ತಾಗೋದು. ಏನಕ್ಕಾರ ಆಗುತ್ತೆ, ಆದರೆ ಸಣ್ಣ ಊರಿನಲ್ಲಿ ಮಾಡಬೇಕು, ಜೋರು ಊರಿನಲ್ಲೆಲ್ಲ ಮಾಡೋದಕ್ಕಾಗೋದಿಲ್ಲ. ಈ ಕಡೆ ಚಪಾತಿಗೆ ಇಟ್ಬಿಡ್ತೀನಿ. ನಾನು ಮೇನ್ ಏನಂದರೆ, ಇದ್ರ ಮೇಲೆ ಇಟ್ಟಾಗ ಹಿಂಗೆ ಬರಬಾರ್ದು, ಈ ಕಡೆ ಹೆವಿ ಇರಬಾರ್ದು, ಹಿಂಗೆ ಬರಬಾರ್ದು. ಇವಾಗ ಗೊತ್ತಾಗ್ತಾ ಇದೆ ನಿಮಗೆ, ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಜ್ಜಿದ್ದೀನಿ, ಆದರೂ ಆಗಲಿಲ್ಲ. ಅದು ಚಪಾತಿ ಬರುತ್ತೆ ಮಾಡ್ತಾ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಕಪ್ಪಗಾಗೋಯ್ತದೆ ಅನಿಸುತ್ತೆ. ಓಕೆ, ಇದಕ್ಕಂತ ಇವಾಗ ರೈಸ್ ಆ್ಯಡ್ ಮಾಡ್ತೀನಿ. ಸ್ಪ್ರಿಂಗ್ ಆನಿಯನ್ ಆಮೇಲೆ ಹಾಕ್ತೀನಿ, ರೈಸ್ ಹಾಕಿದ್ಮೇಲೆ. ಅನ್ನ ಹುಡಿಯಾಗಿದ್ದರೆ ಚೆಂದ. ಇದು ಹುಡಿಯಾಗಿ ಸ್ವಲ್ಪನೇ ಇದು ಏನು ನೀರಿಟ್ಟೆ,
ಆದರೂ ಇನ್ನೊಂಚೂರು ಹುಡಿ ಇರಬೇಕಾಗಿತ್ತು. ನೋ ಪ್ರಾಬ್ಲಮ್. ಮೇಲ್ಮೇಲೆ ಸ್ವಲ್ಪ ಹುಡಿ ಇರುತ್ತಲ್ಲ ಅದನ್ನು ಮಾತ್ರ ತೊಗೊತೀನಿ ಅಷ್ಟೇ. ಸೊ ನಮಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ರೆಡಿ. ಒಂಚೂರು ಸ್ಪ್ರಿಂಗ್ ಆನಿಯನ್ ಹಾಕ್ಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೆ, ಅಂದರೆ ಯಾವಾಗಲೂ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಥರ ಬರ್ತಿತ್ತು, ಸ್ವಲ್ಪ ಕಲರ್ಫುಲ್ಲಾಗಿ ಬರಲಿ ಅಂತ ಹೇಳಿ ಸ್ವಲ್ಪ ಸ್ಪೈಸಿಗೆ ಹಾಕ್ತೆ. ಮಸ್ತ್ ಬೇಜಾನಾಗೋಯ್ತು ಇಷ್ಟು ಮಾಡಿದ್ರೆ. ನಮ್ಮ ಸೋಮಿಗೆ ಮೃಷ್ಟಾನ್ನ ಭೋಜನ ಅಂತಾರೆ ಇಷ್ಟನ್ನು ಕೊಟ್ರೆ. ಚಪಾತಿ ಮಾಡಿಬಿಡ್ತೀನಿ ಆ ಕಡೆ. ನಿಮ್ಮ ಲಂಚ್ ಬಾಕ್ಸ್ಗೆ ರೆಡಿ ಆಯಿತು ಫ್ರೈಡ್ ರೈಸ್. ನಮ್ಮ ಯಜಮಾನ್ರು ಸೆಕೆಂಡ್ ಟೈಮ್ ಮತ್ತೆ ಬಂದು ಕ್ಲೀನ್ ಮಾಡ್ತವ್ರೆ ಫ್ರೆಂಡ್ಸ್. ನಾನು ಹೇಳಿದ್ದೀನಲ್ಲ ನನಗೆ 100ಅಲ್ಲಿ ಒಂದು 20% ಮಾಡಿಕೊಡಿ ಸಾಕು, ನನಗೆ ಬೇಜಾನಾಗೋಯ್ತು ಅಂತ, ಅದಕ್ಕೆ ಬಂದು ಮಾಡಿಕೊಡ್ತವ್ರೆ ಪಾಪ. ಇಟ್ಟಿದೆ ಕಂಪ್ಲೇಂಟ್ ಇಲ್ಲ. ಹೌದಾ? ಹಾಂ ಓಕೆ. ನೋಡಿ ಕಿಚನ್ ಹಿಂಗೆ ನೀಟಾಗಿದ್ಬಿಟ್ರೆ ನನಗೂ ವೀಡಿಯೋ ಮಾಡೋಕ್ಕೂ ಎಷ್ಟು ಚಂದ ಅನಿಸುತ್ತೆ ಫ್ರೆಂಡ್ಸ್. ರಿಯಾಲಿಟಿ ಹಿಂಗಿರೋದಿಲ್ಲ ಆ್ಯಕ್ಚುಲಿ. ನಾವು ವೀಡಿಯೋ ಮಾಡ್ಕೊಂಡು ಏನಾದ್ರು ಅಡುಗೆ ಮಾಡ್ತೀವಿ ಅಂತಂದರೆ ಬೇರೆ ಥರನೇ ಇರುತ್ತೆ. ಆದರೆ ಅವಾಗಲ್ಲಿ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೂ ಒಂಥರ ಖುಷಿ, ಚೆನ್ನಾಗಿರುತ್ತೆ ಅಂತ ಇಷ್ಟೇ. ಖುಷಿ ಜೊತೆ ಖುಷಿ. ಅಯ್ಯೋ ಗ್ಯಾಸ್ ಆಫ್ ಮಾಡಿ. ಓಕೆ, ಚಪಾತಿ ಲಟ್ಟಿಸ್ಬಿಡ್ತೀನಿ. ಚಪಾತಿ ಇಟ್ಟು ಸಖತ್ತಾಗಿ ಬಂದಿತ್ತು. ನಮ್ಮ ಸೋಮ್ ಯಾಕೆ ನಿಕ್ಕಿದ ರಿಸ್ ತಗೋತೀಯಾ ಅಂದರು. ಇಲ್ಲ ಸೋಮ್ ಸಖತ್ತಾಗಿದೆ, ಇನ್ಮೇಲೆ ಹಿಂಗೆ ಇದರಲ್ಲೇ ಮಾಡೋದು ಅಂದೆ. ಸಖತ್ತಾಗಿದೆ ಅದಕ್ಕೆ. ಫ್ರೆಂಡ್ಸ್ ಏನು ಗೊತ್ತಾ, ಇದು ಚಪಾತಿ ಅಂತಂದರೆ ಇದು ಎಷ್ಟು ಅಗಲ ಇದೆಯೋ ಅಷ್ಟೇ ಅಗಲ ಓದ್ಬೇಕು. ಅದೊಂದು ಬೇಜಾರು. ಇನ್ನೊಂಚೂರು ದೊಡ್ಡದು ತೊಗೊಂಡಿದ್ರೆ ಇದು ದೊಡ್ಡದು ಇರಲಿಲ್ಲ, ಅದಕ್ಕೆ ನಾನು ತಗೊಳ್ಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೇಲ್ ಬರುತ್ತೆ. ದೋಸೆ ಹಾಕ್ಬೋದಾ ಏನೋ ಗೊತ್ತಿಲ್ಲ ನನಗೆ ಇದರಲ್ಲಿ. ನೀವು ಯಾರು ಇದನ್ನು ಯೂಸ್ ಮಾಡ್ತಾಯಿದ್ರೆ ನನಗೆ ಹೇಳಿ, ದೋಸೆ ಹಾಕ್ಬೋದಾ ಏನು ಅಂತ. ನೋಡಿ ಅಂದರೆ ಜೋರೂರಿ ಎತ್ಬೋದು, ಲೈಟಾಗೇ ಮಾಡಬೇಕು. ಸಣ್ಣ ಊರಿನಲ್ಲೇ ಮೀಡಿಯಮ್ ಊರಿನಲ್ಲೇ ಮಾಡಬೇಕು. ಚೆನ್ನಾಗಿದೆ ಓಕೆ. ಆದರೆ ಹಿಂಗೆ ಆಗ್ಬಿಡುತ್ತಲ್ಲ ಅದೇ ಬೇಜಾರು. ಅಂದರೆ ಪ್ರತಿಯೊಂದು ಸರಿನೂ ತೊಳಿಬೇಕಲ್ಲ, ಅದಕ್ಕೆ ಇಲ್ಲಿ ಇಲ್ಲ. ಅಯ್ಯೋ ಸರಿ, ಲಂಚ್ ಬಾಕ್ಸಿಗೆ ರೈಸ್ ಹಾಕ್ಬಿಡವೆ. ಚಪಾತಿ ಮಾಡಬೇಕಾದ್ರೆ ಒಂದು ಹೊಗೆ ತುಂಬ್ಕೊಳ್ಳೋದು ಸಹಜ. ನನಗೇನಂದರೆ ಇದು ಹಾಕಿದ್ರೆ ಬೆಳಗ್ಗೆನೇ ಒಂಥರ ಇರಿಟೇಟ್ ಆಗುತ್ತೆ. ಗುರೋ ಅಂತ ಸೌಂಡ್ ಬರ್ತಾಯಿದ್ರೆ ಒಂಥರ ಇರಿಟೇಟು. ನಾನು ಹಾಕಲ್ಲ, ಸೋಮು ಬಂದು ಹಾಕ್ಬಿಡ್ತಾರೆ. ಅದೊಂದು ಹೀಗೆ ಚಪಾತಿ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್, ನಿಜ. ನೋಡಿ ಆಯ್ತು, ಒಂದು 5-6 ಚಪಾತಿ ಸದ್ಯಕ್ಕೆ ಮಾಡಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ನಮಗೆ ಮಾಡ್ಕೊಂಡ್ಬಿಟ್ಟು ನಾನು ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ನನಗೆ ತಿಂಡಿ ಮಾಡ್ಕೊತೀನಿ. ಯಾವಾಗ್ಲೂ ಬೇರೆ ಎಲ್ಲ ಒಟ್ಟೊಟ್ಟಿಗೆ ಹಾಕಲ್ಲ. ಇವಾಗಲೇ ಕರೆಕ್ಟಾಗಿ ಇನ್ನು 5 ನಿಮಿಷ ಇದೆ 9 ಗಂಟೆಗೆ ಅಷ್ಟೇ. ಖುಷಿಮಾಗಿ 10 ನಿಮಿಷ ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸಿ ನಾನು ಅಲ್ಲಿ ಕರ್ಕೊಂಡು ಕರೆಕ್ಟ್ ಆಗುತ್ತೆ. ಅದಕ್ಕೆ ಇನ್ನು ಯಜಮಾನ್ರು ಆಯ್ತು, ಅವ್ರ ಕೆಲಸ ಡ್ಯೂಟಿ ಮುಗೀತು. ನಾನು ಅವಾಗಲೇ ಇವಳಿಗೆ ಬೈದೆ, ಅದಕ್ಕೆ ಮುನಿಸ್ಕೊಂಡು ಹೋಗೋಳೆ. ಎಲ್ಲಿ ಮಾಡಿದ್ದೆ ನೀನು? ನೋಡಿ ನಂಗೆ ಅಂದರೆ ಸ್ವಲ್ಪ ಹೊರಟೈತಾಳೆ ನಿಂಗೆ, ಅದಕ್ಕೆ ಕೋಪ. ಕೊಬ್ಬು ಕಣೆ ಸುಬ್ಬಿ ನಿಮಗೆ. ಓಕೆ ಫ್ರೆಂಡ್ಸ್, ಎಲ್ಲ ಮಾಡಿಬಿಡ್ತೀನಿ ಪಡ್ಬಿಡ ಅಂತ. ಖುಷಿಮಾಗೆ ಸದ್ಯಕ್ಕೆ ಇವಾಗ ಚಪಾತಿ, ಒಂದಿಷ್ಟು ಗ್ರೇವಿ ಮತ್ತು ಒಂದು ಸ್ವಲ್ಪ ಈ ಶಿಕ್ರಪಳೆ ಇದನ್ನು ಹಾಕಿದ್ದೀನಿ ಜಸ್ಟ್ ಅವಳಿಗೆ ಬಾಕ್ಸಿಗೆ ಅಂತ. ಮದುವೆ ಇದ್ದಾಳ್ರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಖುಷಿಮಾ. ಲವ್ ಯು ಖುಷಿಮಾ ಮೇಡಮ್. ಇವಳು ಅವಳ ಜೊತೆಗೆ ಇವಳು ಮಲ್ಕೊಂಡ್ಬಿಡೋದು. ಹಾಂ ಮುದ್ದು ಎದೋ ಮೇಲೆ ಎದೋ. ಗುಡ್ ಮಾರ್ನಿಂಗ್. ಇದು ಸ್ಕೂಲಿಗೆ ಟೈಮ್ ಆಯಿತು. ಟೈಮ್ ಆಯಿತು ಬೇಬಿ. ಎದಾಳಲ್ಲೋ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಿರುಗಿ. ಏನೇ ಸುಂದ್ರಿ ನೀನು? ಸುಂದ್ರಿ ಇದಾಳಪ್ಪ. ಇದಾಳ್ಬೇಕು, ಟೈಮ್ ಆಗುತ್ತಲ್ವಾ? ಹಾಂ ಎಷ್ಟೊತ್ತಾಯ್ತು ಗೊತ್ತಾ? ಝೋಯ್ ಆಯಿತು ಓಕೆ ನಿನ್ನೂ ಮುದ್ದಾಡ್ತೀನಿ. ಆಯಿತು ನೋಡಿ. ಹಾಂ ಆಯಿತು. ಆಯಿತು ಶಾಮಿ. ಆಯಿತು ನನ್ನ ಮಗಳು, ನೀನು ನನ್ನ ಮಗಳೇ. ಓಕೆ ಆಯಿತು ಸುಬ್ಬಿ ಬರಲೋ. ಇದಾಳ ಮೇಲೆ ಮಸಾಜ್ ಮಾಡ್ಲಾ? ಓ ಮಸಾಜ್ ಮಾಡ್ಬೇಕಂತೆ ಮೇಡಮ್.
ಮಸಾಜು ಇದರಡ್ರಿ ಟೈಮ್ ಆಯಿತು, ಸ್ಕೂಲಿಗೆ ಟೈಮ್ ಆಯಿತು ಮೇಡಮ್, ಸ್ಕೂಲಿಗೆ ಟೈಮ್ ಆಯಿತು ಮೇಡಮ್. ಇದರಡ್ರಿ ಯಾರಿಗೆ ಊಟ ಮಾಡಿ ಕೆಲಸ ಮಾಡಿ ಸುಸ್ತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವ್ರಿಗೆ ಊಟ ಮಾಡಿಸಿ ಸುಸ್ತಾಗ್ಬಿಡುತ್ತೆ. ಇಷ್ಟು ತಿನ್ಸಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ನೋಡಿ. ಅವ್ರಿಗೇನಿಲ್ಲ, ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ, ತಿಂಡಿ ತಿಂತವ್ರೆ. ಸೊ ಆಯ್ತು, ಹೆಂಗಿದೆ ಸೊ ಹಾಂ ಅನ್ನದಾತೋ ಸುಖಿ ಭವ ಅಂತೀರಿ, ಇಷ್ಟು ನಿಮ್ಮ ಡೈಲಾಗ್. ಗೊತ್ತು ಖುಷಿ. ನಡೀ, ಟೈಮ್ ಆಯಿತು, 9:30 ಆಗೋಯ್ತು, ನಡೀರಿ ಹಾಂ. ನೋಡಿ ಖುಷಿ ಜೊತೆಗೆ ಬರ್ತೈತೆ ಇವಾಗ. ಡೈಲಿ ಇದೇ ರುಟೀನ್ ಫ್ರೆಂಡ್ಸ್, ಡೈಲಿ ಕರ್ಕೊಂಡು ಹೋಗೋಕ್ಕೆ ಅಂತ ಬರಬೇಕು ಸೋಮು. ಇಲ್ಲಿ ಹೋಗಲ್ಲ ಬರಬೇಡ ಬಾ ಬರೀ ನೋ ಹೋಗಲಿ. ಹಾಂ ಡೈಲಿ ಇದೇ ಕತೆ ನೋಡಿ. ಕೈ ಹೆಂಗೆ ಅಡ್ಡ ಇಟ್ಕೊತಾಳೆ, ನಾವು ಲಿಫ್ಟಲ್ಲಿ ಕ್ಲೋಸ್ ಆಗ್ಬಿಡ್ತದ ಅಂತ. ಬಾಯ್ 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 ಬರು ಬಾಯ್. ಫ್ರೆಂಡ್ಸ್ ಕಿಚನ್ ಎಲ್ಲ ಕ್ಲೀನ್ ಮಾಡೋದು. ಖುಷಿನ ಬಿಟ್ಟು ಹೊಸ ಮನೆ ಹತ್ರ ಎಲ್ಲ ಹೋಗಿ ಅಂದರೆ ಹೊಸ ಮನೆ ಹತ್ರ ಹೋಗಿ ಬರ್ತಿದ್ದಂಗೆ ಸಿಕ್ಕಾಬಿಟ್ಟೆ ಒಂಥರ ಡಿಸಪಾಯಿಂಟ್ ಆದಂಗೆ ಆಗ್ಬಿಟ್ಟೆ ನಾನು. ಅಂದರೆ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಕೆಲಸ ಸಾಕ್ತಾ ಇಲ್ಲ ನನಗೆ. ಮೇಯ್ನು ಇವಾಗ ಇಂಟೀರಿಯರ್ ಶುರು ಮಾಡಬೇಕಂದ್ರೆ ಸಿವಿಲ್ ವರ್ಕು ಕಂಪ್ಲೀಟ್ ಆಗಬೇಕು. ಸಿಮೆಂಟ್ ಎಲ್ಲ ಅಲ್ಲಲ್ಲೇ ಇದೆ, ಆ ಸಿಮೆಂಟ್ ಮರಳೆಲ್ಲ ಅಲ್ಲೇ ಇದೆ. ಇನ್ನು ಬಾಲ್ಕನಿಗಳಿಗೆ ಟೈಲ್ಸ್ ಹಾಕಬೇಕು. ಎಷ್ಟು ಕೆಲಸ ಬ್ಯಾಲೆನ್ಸ್ ಇದೆ. ನಮಗೆ ಜೂನ್ 1ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದು, ಇವತ್ತು ಜುಲೈ 1ನೇ ತಾರೀಕಾದರೂ ನಮ್ಗೆ ಇನ್ನೂ ನಮ್ಮ ಹ್ಯಾಂಡೋವರಿಗೆ ಕೊಟ್ಟಿಲ್ಲ ಅವರು. ತಲೆ ಚಿಟ್ಟಿಡ್ದೋದಂಗೆ ಆಗ್ತದೆ ನನಗೆ. ಅಲ್ಲಿ ಹೋಗಿ ಬಂದರೆ ಸಾಕು ನಾನು ಮೂಡ್ ಆಫ್ ಆಗುತ್ತೆ. ನಾನು ನಿಜ ಹೇಳ್ತೀನಿ, ನನಗೆ ಮನೆ ಹತ್ರ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ಲೆಕ್ಕ ನೋಡಿದ್ರೆ ಹಂಗೆ ಲೆಕ್ಕ ಹಾಕೊಳ್ಳೋಕೆ ಹೋದರೆ ನಾವು ಇಷ್ಟೊತ್ತಿಗಾಗಲೇ ಹೊಸ ಮನೆಯಲ್ಲಿ ಇರಬೇಕಾಗಿತ್ತು. ಆದರೆ ಏನು ಮಾಡೋದು, ನಮ್ಮ ಹೆಂಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಬಿಡಿ. ಅದೆಲ್ಲ ನನಗೆ ಪಬ್ಲಿಕಲ್ಲಿ ಹೇಳ್ಕೋಬೇಕೋ ಬೇಡವೋ ಅಂತಲೂ ಒಂದೊಂದು ಸರಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಯಾಕೋ ಒಂಥರ ಮನ್ಸಿಗೆ ಬೇಜಾರಾಗೋಯ್ತು. ಸೊ ಅಪ್ಪ ಬೇರೆ ಫೋನ್ ಮಾಡಿದ್ರು. ಅಪ್ಪನ ಜೊತೆ ಹಂಗೆ ಮಾತಾಡ್ಕೊಂಡು ಆ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ವಾಶ್ ಮಾಡಿದೆ. ಮತ್ತು ನಾನೊಂದು ಲಾಸ್ಟ್ ವೀಡಿಯೋದಲ್ಲಿ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ನಲ್ವಾ, ಸೊ ಅವು ಯಾರು ಬಂದರೆ ತಗೊತೀನಿ ಅಂತ. ಯಾರೋ ಹಿಂಗೆ ನಮ್ಮ ಏರಿಯಾದಲ್ಲಿ, ಅಪ್ಪಿಗೆ ಏರಿಯಾದಲ್ಲಿ ಇರೋರು ನೋಡಿ ಇವರು ಕೆಲಸಕ್ಕೆ ಹೇಳಿದ್ದಾರೆ, ಬೇಕಂತೆ ನೀವು ಕೇಳಿ ಅಂತ. ಪಾಪ ಅವ್ರಿಗೂ ಬೇಕಂತೆ ಕೆಲಸ. ಆದರೆ ಒಬ್ಬರು ಲೇಡಿ ಬಂದ್ಬಿಟ್ಟು ನನಗೆ ಟೈಮಿಂಗ್ಸ್ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರು. ಇನ್ನೂ ಒಂದಿಬ್ರು ಏನಂತಂದರೆ
ಅಂದರೆ ನಾರ್ಮಲಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿರೋದು ಒಬ್ಬರು ರಾಜಾಜಿನಗರದಲ್ಲಿದ್ದಾರೆ, ಒಬ್ಬರು ಬಗ್ಲುಗುಂಟೆನಲ್ಲಿದ್ದಾರೆ, ಕೆಲವರು ಇದೇ ಫಸ್ಟ್ ಟೈಮ್ ನಾನು ಕೆಲಸಕ್ಕೆ ಬರೋದು ಅಂತಾರೆ, ಇನ್ನು ಕೆಲವು ತುಂಬ ಕಷ್ಟ ಇದೆ, 2 ಮಕ್ಕಳಿದೆ ನಾನು ಬರ್ತೀನಿ ಅಂತಾರೆ, ಮತ್ತು ಇನ್ನೂ ಒಬ್ಬರು 6 ತಿಂಗಳು ಮಗು ಇದೆ ಅಂತೆ. ಸೊ 6 ತಿಂಗಳು ಮಗು ಇಟ್ಕೊಂಡು ಅಕ್ಕ ನಾನು ಮನೆ ಕೆಲಸಕ್ಕೆ ಬರ್ತೀನಿ ಕಣಕ್ಕ ಅಂತ ಹೇಳ್ತಾರೆ. ಅದನ್ನು ಮಗುನ ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲ ಬೇಡಮ್ಮ, ಎಳೆ ಮಗು ಅಂದ್ರೇ ನಮಗಿದು ಆ ಥರ ಎಲ್ಲ ಆಗಲ್ಲ, ಮಗು ಕರ್ಕೊಬಂದಿಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಹೆಂಗೆ ಫ್ರೆಂಡ್ಸ್ ಆಗುತ್ತೆ, ನಿಜವಾಗ್ಲೂ ಅಲ್ವಾ, ಆಗಲ್ಲ ಅದು. ಮತ್ತು ನನಗೆ ಇನ್ನೂ ಕಮಿಟ್ಮೆಂಟ್, ನಾನೇ ಇನ್ನೂ ತಲೆ ಮೇಲೆ ಜಾಸ್ತಿ ಕಮಿಟ್ಮೆಂಟ್ಸ್ಗಳನ್ನ ಹಾಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ ಇಲ್ಲಮ್ಮ ಅಂತ ನಾನು ಹೇಳ್ತೆ. ಪಾಪ ಅವ್ರು ಹೇಳ್ತಾನೆ ಇದ್ರು, ಇಲ್ಲ ನಾನು ನೋಡ್ಬಿಟ್ಟು ಹೇಳ್ತೀನಿ, ಅದು ಅವ್ರ ಅಮ್ಮ ನೋಡ್ಕೋತಾರೆ ಅಂತೇನೋ ಹೇಳ್ತಾಯಿದ್ರು. ಅವ್ರ ಅಮ್ಮನೂ ಬರೋದು ಹೋಗೋದು ಮಾಡ್ತಾರಂತೆ. ಅವ್ರಮ್ಮ ಇಲ್ಲದೆ ಇರ್ಬೇಕಾದ್ರೆ ಮಗುನ ಇಲ್ಲೇ ಕರ್ಕೊಡ್ಬೇಕು. ನಿಜ ಹೇಳ್ತೀನಿ, ನನಗೆ ಇರೋ ಕಮಿಟ್ಮೆಂಟ್ಸ್ಗಳಲ್ಲಿ ಸಾಧ್ಯನೇ ಇಲ್ಲ ಮತ್ತು ಈ ಥರ ಎಲ್ಲ ತಲೆ ಮೇಲೆ ಇನ್ನೂ ಎಷ್ಟು ಹಾಕ್ಕೊಳ್ಳೋಕ್ಕೆ. ಹೆಂಗೆ ಅಂದರೆ ಇದೊಂದು ಮನೆ ಕಂಪ್ಲೀಟಾಗಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟು ನಾನಾಯಿತು, ಮನೆ ಆಯಿತು, ನನ್ನ ಕೆಲಸ ಆಯಿತು, ಹಿಂಗೆ ಮನೆ ಒಳಗಡೆ ನನ್ನ ಬೌಂಡ್ರಿ ಏನಿದೆ ಅಷ್ಟರಲ್ಲೇ ಇದ್ಬಿಡೋಣ, ಬೇರೆ ಯಾವ ಕಮಿಟ್ಮೆಂಟು ಬೇಡ, ಏನು ಬೇಡ ಅನ್ನೋ ಲೆವೆಲ್ಗೆ ನನ್ನ ತಲೆ ಹೋಗ್ಬಿಟ್ಟಿದೆ. ಫುಲ್ಲು ಬ್ಲಾಸ್ಟ್ ಆಗೋದು ಒಂದೇ ಬಾಕಿ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಎಲ್ಲರೂ ಹೇಳ್ತಾಯಿದ್ರು ಅಯ್ಯೋ ಮನೆ ಕಟ್ಸೋದಂದರೆ ಸುಮ್ಮನೆನಾ ಅಂತ ಹೇಳಿ. ಹೇಳೋ ಅಷ್ಟು ಸುಲಭ ಅಲ್ಲವೇ ಅಲ್ಲ ಇದು. ನಮ್ಮ ಪ್ರಾಜೆಕ್ಟು 11-12 ತಿಂಗಳಲ್ಲಿ ಮುಗಿಯೋ ಅಂಥ ಪ್ರಾಜೆಕ್ಟು. ಮಾರ್ಚಲ್ಲಿ ಶುರು ಆಗಿದ್ದು, ಇವತ್ತಾಗಲಿ ಜುಲೈ ಆಯಿತಾ. ಸೊ ಆಲ್ಮೋಸ್ಟ್ ಆಗಸ್ಟಿಗೆ ಅಂತಂದರೆ 18 ತಿಂಗಳು ಲೆಕ್ಕ. ಆಗಸ್ಟ್ಗೂ ಈ ಮುಗಿಸ್ಕೊಡಲ್ಲ ಇವರು ಅನ್ನೋ ಲೆವೆಲ್ಗಿದೆ. ಅಲ್ಲಿ ಹೋದರೆ ನಮಗೆ ಆಗಸ್ಟ್ನೇ ತಾರೀಕು, ನಿಜ ಹೇಳ್ತೀನಿ, ಆಗಸ್ಟು ನಮಗೆ ಗೃಹ ಪ್ರವೇಶ ಪ್ಲ್ಯಾನ್ ಇರೋದು. ಸೊ ಇವ್ರು ಇನ್ನೂ ಕೆಲಸ ಮುಗಿಸ್ತಾ ಇಲ್ಲ. ಒಬ್ಬ ಪ್ಲಾಸ್ಟಿಂಗ್ ಮಾಡ್ತವನೆ ಚಿಕ್ಕ ಪುಟ್ಟದು, ಇನ್ನೊಬ್ಬ ಕಸ ಗುಡಿಸ್ಕೊಂಡು ನಿಂತವನೆ. ಒಬ್ಬ ಟೈಲ್ಸ್ ಇಲ್ಲಿ ಅಲ್ಲಿ ನಿಂತ್ಕೊಂಡು ಟೈಲ್ಸ್ ಅವನು ಕಟಿಂಗ್ ಮಾಡ್ಕೊಂಡು ಅವ್ನಿಗೆ ಇಷ್ಟ ಬಂದಂಗೆ ಬಾಯಿಗೆ, ಅವರೆಲ್ಲ ಗೊತ್ತಲ್ಲ ಹಿಂದಿಯವರು, ಬಾಯಿಗೆಲ್ಲ ಅದೇನೋ ಜರ್ದ ಪರ್ದ ಅದೆಲ್ಲ ಹಾಕ್ಕೊಂಡು ಪುಚ್ಕು ಅಂತ ಅಲ್ಲಿ ಉಕ್ಕೊಂಡು ಅವನು ಅಲ್ಲೊಂದು ಕಡೆ ಒಬ್ಬ, ಇನ್ನೊಬ್ಬ ನೀನೋ ಮಾಡ್ತಾವನೆ. ಹಿಂಗೆ ಇಷ್ಟೇ 4 ಜನ ಇಡೀ ಬಿಲ್ಡಿಂಗಿಗೆ ಬಿಟ್ಟವ್ರೆ ಫ್ರೆಂಡ್ಸ್. ನಿಜವಾಗ್ಲೂ ಸುಮಾರು ಜನ ಕೇಳ್ತೀರಾ ಕನ್ಸ್ಟ್ರಕ್ಷನ್ ಯಾವುದು ಅಂತ. ನನಗೆ ಅವ್ರ ಬಗ್ಗೆ ಹೇಳೋಕ್ಕೇ ಒಂಥರ ಥೂ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಅಷ್ಟು ವಸ್ಟು ಇದು ಇವರು ನಾವು ಕೊಟ್ಟಿರೋ ಕಾಂಟ್ರಾಕ್ಟು. ಅವ್ರ ಕೆಲಸದ ಮೇಲೆ ನಾನು ಒಂದು ಮಾತು ಮಾತಾಡಲ್ಲ, ಯಾಕೆಂದರೆ ಕೆಲಸ ಮಾತ್ರ ತುಂಬ ಚೆನ್ನಾಗಿದೆ ಅವ್ರದ್ದು. ಕ್ವಾಲಿಟಿ ಆಫ್ ಮೆಟೀರಿಯಲ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ನೋಡ್ತೀರ, ನಾವು ಮನೆಗೆ ಹೋದ್ಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ, ಹೋಗ್ತಾ ಹೆಂಗಾಗಿದೆ ಅಂತೇಳಿ. ಇವಾಗ ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ, ನಮಗೂ ಇದು ವಸ್ತು ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿದೆ. ಅವ್ರ ಕೆಲಸ ಎಲ್ಲ ಪರ್ಫೆಕ್ಟ್ ಇದೆ. ಆದರೆ ತುಂಬ ಡಿಲೇ, ತುಂಬ ಸುಳ್ಳು. ಓಹ್ ಮೈ ಗಾಡ್, ನಿಮ್ಗೆ ಗೊತ್ತಿಲ್ಲ ನಮ್ಮ ಪ್ರಾಜೆಕ್ಟ್ ಎಷ್ಟು ಬೇಗ ಮುಗಿಸ್ಕೊಡ್ತಾರೆ ಅಂತೇಳಿ. ಆದರೆ ನಾನಾದ್ರೂ ನೋಡಿ ಮೇನಲ್ಲಿ ಅಂತ ಹೇಳಿದೆ. ಸುಮಾರು ಜನ ನಿಖಿತಾ ನಿಮ್ದು ಇನ್ನೂ ಬ್ಯಾಲೆನ್ಸ್ ಇನ್ನೂ 3-4 ತಿಂಗಳಾಗುತ್ತೆ ಅಂದರು. ನಾನಾದರೂ ಮೇನಲ್ಲಿ ಅಂದ್ಕೊಂಡೋಳು, ಮೇನು ಬಿಟ್ಟು ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ ಬಂದಿದ್ದೀನಿ. ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಅಲ್ಲಿ ಹೋದೆ ಇವಾಗ ಆ್ಯಕ್ಚುಲಿ ಹೊಸ ಮನೆ ಹತ್ರ ಸೋಮನು ಬಂದರು. ಹಿಂಗೆ ನಾನು ಖುಷಿನ ಸ್ಕೂಲಿಗೆ ಬಿಟ್ಬಿಟ್ಟು ಅಲ್ಲಿ ಹೋದೆ. ನಾನು ಅಲ್ಲಿ ವೀಡಿಯೋ ತಗೊಂಡೋಗಿದ್ದೆ ಫೋನ್ ವೀಡಿಯೋ ಮಾಡೋಕ್ಕೆ ಅಂತ. ಅದನ್ನೆಲ್ಲ ನೋಡ್ತೀನಿ. ನಂಗೆ ವೀಡಿಯೋ ಮಾಡಬೇಕು ಅಂತಲ್ಲ, ಕ್ಯಾಮ್ರಾನ ನಾನು ಜೋಬಲ್ಲಿ ಇಟ್ಕೊಂಡಿದ್ದೋಳು, ಇಲ್ಲಿ ಆ ಜೋಬಿಂದ ತೆಗಿಲೂ ಇಲ್ಲ, ನಾನು ಫೋನ್ನ ಎತ್ತೇ ಇಲ್ಲ ಮೇಲೆ. ಅಂದರೆ ಆ ಲೆವೆಲಿಗೆ ಡಿಸಪಾಯಿಂಟ್ ಆಯ್ತಲ್ಲ. ಅಯ್ಯೋ, ಆಮೇಲೆ ಪಕ್ಕದವ್ರು ಸಿಕ್ಕಿದ್ರು, ಪಕ್ಕದ ಮನೆಯವರು, ಅಲ್ಲ ನೀವು ಬಂದು ಆಗಲೇ ಇಷ್ಟರಲ್ಲಿ ಒಂದು 3-4 ತಿಂಗಳು ಆಗಬೇಕಾಗಿತ್ತು ಅಂತ. ಬಿಕಾಸ್ ಯಾಕೆಂದರೆ ಏನಾಗ್ತಿದೆ ಅಂತಂದರೆ ನಾವು ಕೂಡ ಒಂದಷ್ಟು ಲೋನ್ ಅಂತ ಎಲ್ಲ ತೊಗೊಂಡು ಮನೆಗೆ ಹಾಕ್ಕೊಳ್ತೀವಿ, ಮತ್ತು ಇಲ್ಲೂ ಇದೆ. ಸೊ ಈ ಮನೆಯೂ ರೆಂಟ್ ಕಟ್ತಾ ಇದ್ದೀವಿ. ಎಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಯಾರು ಬಂದರು ಅಂತ ಅನಿಸುತ್ತೆ. ಸೊ ಓಕೆ, ಹೀಗೆ ನೋಡೋಣ ಹೀಗೆಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹೀಗೆ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ಓಕೆ, ಇವತ್ತಿನ ಬ್ಲಾಗ್ನ ನಾನು ಸದ್ಯಕ್ಕೆ ಎಂಡ್ ಮಾಡ್ತೀನಿ. ನನ್ನ ಮೈಂಡ್ ಸರಿ ಇಲ್ಲ. ಸೊ ಯಾರು ಬಂದರೂ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗ್ಲಿ. ಥ್ಯಾಂಕ್ ಯು.